ಎಲ್ಲರಿಗೂ ನಮಸ್ಕಾರ. ಈಗ ರಾಮಾಯಣದ ಸುಂದರಕಾಂಡದ ಪಠಣವನ್ನು ಮಾಡೋಣ. ಇದು 7.5 ಶನಿ ಇದ್ದವರಿಗೆ ಪರಿಹಾರ ನೀಡುತ್ತೆ ಮತ್ತು ರಾಮಾಯಣದ ಸಂಪೂರ್ಣ ಜ್ಞಾನವನ್ನು ಕೊಡುತ್ತೆ. ವಾಲ್ಮೀಕಿ ಮುನಿಯಿಂದ ರಚಿತವಾದ ಸುಂದರಕಾಂಡದ ಸಾರಾಂಶ ರೂಪ ಈ ರೀತಿಯಾಗಿದೆ. ಓಂ ಚಿತ್ತಶುದ್ಧಿಗಾಗಿ ರಾಮನಾಮ ಜಪಿಸಿರೋ, ಮತ್ತೆ ಮತ್ತೆ ಸುಂದರ ಆತ್ಮಗಾನ ಪಠಿಸಿರೋ, ರಾಮ ಸೀತ ಹನುಮನಾಮ ಪಠಿಸಿ ಇಹದಲ್ಲಿ, ಸಂದ ಪಾಪವೆಲ್ಲ ಕಳೆದು ಮುಕ್ತಿ ಪರದಲ್ಲಿ, ತಾಪತ್ರಯಗಳೋಡಿಪೋಗೆ ಶಾಂತಿ ಮನದಲ್ಲಿ, ರಾಮಾಯಣದ ಸುಂದರ ಆತ್ಮ ಪಾರಾಯಣದಲ್ಲಿ, ಅತ್ತ ಮಂದರಾದ್ರಿಗಿರಿಯ ತುತ್ತ ತುದಿಯಲಿ, ಸೀತೆ ಹರಸಿ ಹೊರಟ ಹನುಮ ಶರದ ತೆರದಲ್ಲಿ, ಎತ್ತ ಹೊರಟ ಹನುಮ ಏಕಚಿತ್ತಜ, ಶರವೇಗದಲ್ಲಿ ಧೀರನಾದ ಮಾರುತಾತ್ಮಜ, ತಾನು ರಾಮದಾಸನೆಂದು ಮೈನಾಕ ಹೇಳಿದ, ವಿಶ್ರಾಂತಿ ಪಡೆದು ಹೋಗು ಎಂದು ಸಲಹೆ ನೀಡಿದ, ಕಾರ್ಯ ಮುಗಿಸಿ ಬರುವೆನೆಂದ ಗಿರಿಗೆ ಮಾರುತಿ, ಸೀತೆಗಾಗಿ ರಾಮನಾಜ್ಞೆ ಎಂದು ಸಹಮತಿ, ಸುಲಭನಕ್ಕಾಗಿ ಅವಳು ಕಪಿಯ ತಡೆದಳು, ಶರದಿಯಿಂದೆದ್ದು ಸೊರಸೆ ಬಾಯಿ ತೆರೆದಳು, ನಿಜವನ್ನರಿತು ಬೆಳೆದ ಹನುಮ ಶರದಿಯಾದನು, ಬೆರಳ ಗಾತ್ರವಾಗಿ ಒಳಗೆ ಹೋಗಿ ಬಂದನು, ಹರುಷದಿಂದ ಸುರರು ಸೇರಿ ಸಾಧು ಎಂದರು, ಸುಂದರಾಂಗದಿಂದ ಸೊರಸೆ ತ್ರಾಹಿ ಎಂದಳು, ಮುಂದೆ ನಡೆದ ಲಂಕೆಯೆಡೆಗೆ ವಾಯುವೇಗದಿ, ಗುರಿಯು ಒಂದೇ ರಾಮನ ಆಜ್ಞೆ ಮೂಲ ತಳಹದಿ, ಎಲ್ಲ ಮುಗಿಯಿತೆಂದು ಸ್ವಲ್ಪ ಮುಂದೆ ಸರಿದರೆ, ಅಲೆಗಳಂತೆ ಬರುತ್ತಲಿತ್ತು ಪುನಃ ತೊಂದಲೆ, ನೆರಳ ಹಿಡಿದ ಸಿಮ್ಮಿಕೆಯಲ್ಲಿ ಬಂದಿಯಾದನು, ಕ್ಷಣದಿ ಇಳಿದು ಬಂದು ಅವಳ ಹೊಡೆದು ಕೊಂದನು, ಮುಂದೆ ಸರಿದ ಶರದಿ ಮೇಲೆ ಶರದ ಪರಿಯಲಿ, ಲಂಕೆ ನೋಡಿ ಕೆಳಗೆ ಇಳಿದ ಕಪಿಯ ತೆರದಲ್ಲಿ, ಅಡ್ಡ ತಡೆದ ಲಂಕಿಣಿಯನ್ನು ಗುದ್ದಿ ಕೆಡಹಿದ, ಸ್ತ್ರೀ ಎಂಬ ಕಾರಣಕ್ಕೆ ಮತ್ತೆ ಉಳಿಸಿ ಕಳುಹಿದ, ಪಾಪ ನಾಶವಾಯಿತೆಂದು ಧನ್ಯಳಾದಳು, ನಾಶವಾಯಿತು ಲಂಕೆ ಎಂದು ಸರಿದು ನಿಂತಳು, ಸಂಧ್ಯಾ ವೇಳೆಯಲ್ಲಿ ಕಪಿಯು ಲಂಕೆಗಿಳಿದನು, ಸೀತಾಮಾತೆಯಲ್ಲಿ ಎಂದು ಹುಡುಕ ಹೊರಟನು, ಎಲ್ಲ ಸೌಧ ಎಲ್ಲ ಮನೆಯು ಸ್ತ್ರೀಯರಾಲಯ, ಎಲ್ಲೂ ಇಲ್ಲ ಸೀತಾಮಾತೆ ಸ್ತ್ರೀ ನಿರಾಮಯ, ವಕ್ರಮುಖದ ರಕ್ಕಸಿಯರ ಅಂಗ ನೋಡಿದ, ರಾಮ ಕಾರ್ಯ ಪಾಪವಿಲ್ಲವೆಂದು ಸಹಿಸಿದ, ಅಲ್ಲೇ ಕುಡಿದು ಮತ್ತರಾದ ಪತ್ನಿ ಸಂಕುಲ, ಸ್ತ್ರೀರೋಲಮದ ರಾವಣೇಶ ಬುದ್ಧಿ ಚಂಚಲ, ಸ್ಫಟಿಕಮಯದ ಸ್ವರ್ಣ ಲಂಕೆ ಸ್ವರ್ಗ ಮಂಗಳ, ಸೀತೆ ಕೋಪದಿಂದಲಾಯ್ತು ನಾಶದಂಗಳ, ಹುಡುಕಿ ಸೋತೆ ಸೀತೆಯನ್ನು ವ್ಯರ್ಥ ಸಂಶಯ, ಸೀತೆ ಇಲ್ಲ ದೂರಿನಲ್ಲಿ ಸಾವು ನಿಶ್ಚಯ, ಎಲ್ಲ ಸುತ್ತಿ ಸುಳಿತು ಕುಳಿತ ಅಶೋಕವನದಲ್ಲಿ, ಶೋಕಭರಿತ ತನ್ನೇ ಕೊಲುವೆ ಎನ್ನುತ್ತ ಮನದಲ್ಲಿ, ಕ್ಷಣದಿ ಏನೋ ಶಬ್ದವಾಗಿ ಕೆಳಗೆ ನೋಡುತ್ತಾ, ಬಿದಿಗೆ ಚಂದ್ರನಂತೆ ಕುಳಿತ ಸ್ತ್ರೀಯ ಕಾಣುತ್ತಾ, ಸುತ್ತ ರಕ್ಕಸಿಯರ ದಂಡ ಹಿಂಸೆ ನೀಡುತ್ತಾ, ಮದುವೆಯಾಗು ರಾವಣನ ಎಂದೇ ಕಾಡುತ್ತಾ, ಏನು ಎಂದು ನೋಡಲಾಗಿ ಅವಳೆ ಸೀತೆಯು, ಸಕಲ ಸುಗುಣಶೀಲ ಬರಿತೆ ಸೀತಾಮಾತೆಯು, ರಕ್ಕಸಿಯರ ಮಾಯೆ ಎಂದು ಸುಮ್ಮನಾದನು, ಮತ್ತೆ ತಿರುಗಿ ಚಿಂತಿಸುತ್ತ ಬಳಿಗೆ ಹೋದನು, ಕ್ಷಣದಲ್ಲಾಗ ಅಚ್ಚರಿಯು ಅಲ್ಲೇ ಜರುಗಿತು, ರಕ್ಕಸಿಯರ ಜೊತೆಗೆ ಒಂದು ದಂಡು ಬಂದಿತು, ಅರ್ಧರಾತ್ರಿಯಲ್ಲಿ ನೆನೆದು ಬಂದ ರಾವಣ, ನಾನೇ ರಾಮ ಬಾರೆ ಎಂದು ಹಲವು ತಾಕ್ಷಣ, ನಡುಗುತ್ತಿದ್ದ ಸೀತೆ ವನಿತೆ ಹೆದರುತ್ತಿದ್ದಳು, ಧೈರ್ಯ ತಂದುಕೊಂಡು ರಾಮ ಎನ್ನುತ್ತಿದ್ದಳು, ಗರಿಕೆ ಹುಲ್ಲ ತಡೆಗೆ ಹಿಡಿದು ಮಾತು ಹಿಡಿದಳು, ರಾಮನಿರದ ಶೂನ್ಯ ತೊಲಗು ಎಂದಳು, ಮಳೆಯ ಬಿಸಿಲ ಗಮನವಿಲ್ಲದೆ ರಾಮ ಧ್ಯಾನದಿ, ಧೀರ ಎನ್ನುತ್ತ ಮನದಿ ಧನ್ಯ ಭಾವದಿ, ಮೇಲೆ ಕುಳಿತ ಹನುಮ ರಾಮ ಧ್ಯಾನ ಮಾಡಿದ, ಇವಳ ಸೀತೆ ಮಾತೆ ಎನ್ನುತ್ತ ಅರ್ಥ ಮಾಡಿದ, ನಿನ್ನ ಕೊಲುವೆ ಸೀತೆ ಎಂದ ಭಂಡ ರಾವಣ, ಧ್ಯಾನ ಮಾಲೆ ತಡೆದಳಾಗ ಕಾಮ ಕಾರಣ, ಮಾಸ ಕಾಲ ನಿಗದಿ ಮಾಡಿ ತಿರುಗಿ ನಡೆದನು, ನಿರ್ಲಜ್ಜ ಪ್ರಾಣಿಯಂತೆ ಮಾನಹೀನನಾದನು, ಎಲ್ಲ ನೋಡಿ ಅಳುವಳೊಮ್ಮೆ ಸೀತೆ ಶೋಕದಿ, ಹುಲಿಗೆದರಿ ಓಡುತ್ತಿರುವ ಮೃಗದ ತೆರದಲ್ಲಿ, ರಾಮ 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 ಎಂದು ಸ್ಮರಣೆ ಮನದಲ್ಲಿ, ನಿನ್ನ ಮಾತು ಕೇಳದಾದೆ ಆಸೆ ಉಳಿಯಲಿ, ತನ್ನ ತಪ್ಪು ತಾನೆಂದು ಗುಣಗುತ್ತಿರುವಳು, ಯಮನ ಕರೆದು ಮರಣ ನೀಡು ಎಂದು ಕರೆವಳು, ನಿನ್ನ ಮಾತು ಕೇಳದಾದೆ ಎಂದು ಉಲಿವಳು, ಭೂಮಾತೆಯೊಡನೆ ಸೇರಿಸಿಕೋ ಎಂದು ಅಳುವಳು, ಮಾಯಾಮೃಗದ ಆಸೆಗಾಗಿ ಇಂಥ ನರಕವೇ, ಲಕ್ಷ್ಮಣನ ಮಾತು ಮೀರಿದಾಗಲಾದ ಪಾಪವೇ, ತಾಳುವಿಕೆಯ ಸರಿಸಮಾನ ಇಲ್ಲ ಎಂದಳು, ಕೇಳದಾದೆ ಅರಿಯದಾದೆ ರಮ ಎಂದಳು, ಎದ್ದು ಬಿದ್ದು ಅಳುವಳೊಮ್ಮೆ ಅಶೋಕವನದಲ್ಲಿ, ರಮ ರಮ ಎನ್ನುವಳೊಮ್ಮೆ ತಾನೇ ವನದಲ್ಲಿ, ಆಸೆ ಬೆಂಕಿ ಎನ್ನುವಳೊಮ್ಮೆ ಏನು ಮಾಡಲಿ, ಬೇಸತ್ತು ಸತ್ತು ಬದುಕಲೆನಿಯ ಮಾಯಾಲೋಕದಿ, ಭೂಜಾತೆಯಾದ ನನ್ನ ಉದರ ಉರಿಯ ಶಾಪದಿ, ನೀತಿ ಧರ್ಮಕ್ಕಿಲ್ಲವಾಯ್ತು ಶಾಂತಿ ನೆಮ್ಮದಿ,
ಸೌಮಿತ್ರಿ ಆಜ್ಞೆ ಕೇಳದಾದೆ ಅಂದು ಮೂಲದಿ, ವೃದ್ಧ ವಚನ ಕೇಳದಿದರೆ ಬಾಳು ಬೇಗುದಿ. ಹೊಗಳಿ ತೆಗಳಿ ಬೈದರೇನು ಎಲ್ಲಿ ಓಡಲಿ, ರಕ್ಕಸಿಯರ ಪೀಡೆ ನಿರತ ಎಲ್ಲ ದಾರಿಲಿ. ಕೋಪ ತಾಪ ಮಾತು ಮೌನವಾಯ್ತು ತಿಮಿರದಿ, ಸಹಿಸಿಕೊಳ್ಳುವೆ ಸಲಹೋ ರಾಮ ಅಂತ್ಯಕಾಲದಿ. ಮರದ ಮೇಲೆ ಕುಳಿತ ಹನುಮ ನೋಡುತ್ತಿದ್ದನು, ಇವಳೆ ಸೀತೆ ಮಾತೆ ಎಂದು ಅರುಹುತ್ತಿದ್ದನು. ರಾಮ ಕಾರ್ಯ ಫಲಿಸಿತೆಂದು ನಲಿಯುತ್ತಿದ್ದನು, ಮುಂದೆ ಹೇಗೆ ಎಂದು ಮನದೆ ಚಿಂತಿಸಿದ್ದನು. ರಾಮನಾಮ ಜಪಿಸಿ ಮನದ ಕಥೆಯ ಹೇಳಿದನು, ರಾಜ ರಾಮಚರಿತೆಯನ್ನು ಅಲ್ಲೇ ಹೇಳಿದನು. ರಾಮ ಕಥನ ಮಾಡುವಾಗ ಶಾಂತಿ ನೆಮ್ಮದಿ, ನುಡಿಯುತ್ತಿರಲು ಕೇಳುತ್ತಿರಲು ರಾಮ ಸನ್ನಿಧಿ. ಅಯೋಧ್ಯ ರಾಜ ದಶರಥಂಗೆ ಸುತರು 4, ಸುಮಿತ್ರ ಕೈಕೆ ಕೌಸಲ್ಯ ಮಡದಿ 3. ಜನಕ ರಾಜ ತನಯ ಸೀತಾರಾಮನಾದಳು, ಜನ್ಮದಾಟದಲ್ಲಿ ಸೀತೆ ಮದುವೆಯಾದಳು. ಮಂಥರೆಯ ಚಿಂತನೆಯಲ್ಲಿ ಲೋಕ ನಲುಗಿತು, ರಾಮ ಸೀತೆ ಲಕ್ಷ್ಮಣಗೆ ವನವಾಸವಾಯಿತು. ರಾಜ್ಯಕೋಶ ತ್ಯಜಿಸಿ ರಾಮ ಕಾಡಿ ಹೊರಟನು, ಸೀತಾ ಲಕ್ಷ್ಮಣ ಸಹಿತನಾಗಿ ಭುವಿಯ ಕಾಯ್ದನು. ಪಂಚವಟಿಯು ಸೀತಾಪರ್ಣದಿ ಸಾಕ್ಷಿಯಾಯಿತು, ಅಲ್ಪಮತಿಯು ಸ್ವಲ್ಪ ಜಾಸ್ತಿಯಾಗಿ ಕುಣಿಯಿತು. ಸೀತೆ ಹುಡುಕಿ ಬಂದ ರಾಮ ಸಖ್ಯ ಬೆಳೆಸಿದ, ಸುಗ್ರೀವನೊಡನೆ ರಾಮ ಆಗ ವಾಲಿ ವಧಿಸಿದ. ಸುಗ್ರೀವ ಸಖನು ಹನುಮ ನಾನು ರಾಮದೂತನು, ರಾಮ ಕಾರ್ಯ ನಿರತ ನಿಮ್ಮನರಸುತ್ತಿರುವೆನು. ನಂಬಿ ನನ್ನ ರಕ್ಕಸಿಯರ ಮೋಸವಲ್ಲವೋ, ರಾಮನಾಣೆ ಮುದ್ರೆ ನೋಡಿ ಪರಿಕಿಸೆಂದನು. ಹೆದರಿ ಹೆದರಿ ಸೀತಾಮಾತೆ ನೋಡಿ ಹರಿಯನು, ರಾಮದೂತನೆಂದು ನಂಬಿ ನಿಜವ ಪೇಳ್ದಳು. ಚೂಡಾಮಣಿಯ ನೀಡಿ ಕಪಿಗೆ ತಲುಪಿಸೆಂದಳು, ರಾಮ ಬೇಗ ಬಂದು ಬಿಡಿಸಿ ಸಲಹೋ ಎಂದಳು. ಅಭಯ ನೀಡಿ ಹೊರಟ ಹನುಮ ಪುನಃ ಕಾರ್ಯಕ್ಕೆ, ರಾಮ ಭಕ್ತ ಹನುಮನಾಗಿ ಲಂಕಾ ನಗರಕ್ಕೆ. ಶೋಕವನವ ಮಾಡಿ ಹನುಮ ಅಶೋಕವನವನು, ರಕ್ಕಸರನ್ನು ತಿಕ್ಕಿದೀಡಿ ಹನುಮ ಮೆರೆದನು. ಬ್ರಹ್ಮಾಸ್ತ್ರದಿಂದ ಇಂದ್ರಜಿತವು ಬಂಧಿ ಮಾಡಲು, ಶಾಂತನಾಗಿ ಬಂದ ಸಭೆಗೆ ಸಂಧಿ ಮಾಡಲು. ರಾವಣೇಶ ಸಭೆಯ ಮುಂದೆ ಹನುಮನಿಂದನು, ಮಾತೆ ಸೀತೆ ಕದ್ದು ತಂದು ಸೋತೆ ಎಂದನು. ದೂತ ಹಿಂಸೆ ಪಾಪವೆಂದ ಮಂತ್ರಿಮತಿಯನು, ತಿಳಿದು ಬಾಲ ಕಿಕ್ಕಿ ಬೆಂಕಿ ಎಂದ ಭಟರನು. ಬುದ್ಧ ಬಾಲ ಬೆಳೆಯುತ್ತಿತ್ತು ಶಾಂತ ಹರಿಯಲಿ, ಲಂಕಾ ದಹನವಾಗುತ್ತಿತ್ತು ಬೆಂಕಿ ಉರಿಯಲಿ. ನೀಡಲಿಲ್ಲ ಉರಿಯ ಜ್ವಾಲೆ ಕಪಿಗೆ ದೇಹದಿ, ಲಂಕಾ ನಗರ ಹೊತ್ತಿ ಉರಿಯ ಕಪಿಯ ರೂಪದಿ. ಸುಪ್ತ ಸೌಧ ನಗರವೆಲ್ಲ ಹೊತ್ತಿ ಉರಿಯಲು, ಸ್ಮಶಾನ ಸದೃಶ ನಗರವಾಯಿತು ಬಾನು ಅರಳಲು. ತಪ್ತ ಕಾಂಚಿ ನಗರದಲ್ಲಿ ಒಂದು ರಾತ್ರಿಯು, ಹನುಮ ವಿಜಯವಾಗಿ ಮೆರೆದು ನಾಶಕಾತ್ರಿಯು. ಸತ್ಯನಾಯಕೆಂಬ ವಿಜಯ ಎಂಬ ಸೂತ್ರವು, ಸೀತೆಯಿಂದ ಲಂಕಾ ನಾಶವೆಂಬ ಮಂತ್ರವು. ನೋಡಿ ಪುನಃ ಸೀತೆಯನ್ನು ನಮಿಸಿ ಹೊರಟನು, ಬೆಂಕಿ ಬಾಲವನ್ನು ವಾಯುದೂತ ತೊಳೆದನು. ಗಗನ ಮಾರ್ಗದಲ್ಲಿ ಪುನಃ ರಾಮನೆಂದನು, ವಾಯುವೇಗದಲ್ಲಿ ಬಂದು ಕಥೆಯ ಪೇಳ್ದನು. ನಡೆದ ಎಲ್ಲ ವಿಷಯವನ್ನು ರಾಮಗರುಹಿದ, ಚೂಡಾಮಣಿಯ ನೀಡಿ ನಿಜ ದೂತ ನೆಲೆಸಿದ. ಸೀತೆ ಪೇಳ್ದ ಎಲ್ಲ ಕಥೆಯ ತಿಳಿಸಿ ಹೇಳಿದ, ನೊಂದ ಸೀತೆ ಮಾತೆ ಮನವ ಮಿಡಿದು ಪೇಳಿದ. ಯುದ್ಧಕ್ಕೆಲ್ಲ ಸಿದ್ಧರಾಗಿ ಎಂದ ರಾಮನು, ಲಂಕೆಯೆಡೆಗೆ ತೆರಳಿ ಎಂದ ಸಭೆಯನು. ಯುದ್ಧಕ್ಕೆಲ್ಲ ಸಿದ್ಧವಾಯಿತು ಮರಣದುಂದುಬಿ, ಸುಂದರಾಂಗ ಮುಗಿದು ಮೆರೆದು ಶಾಂತಿ ನೆಮ್ಮದಿ. ಇಂಥ ಪುಣ್ಯವಾದ ಪಠನ ಶಾಂತರಾಗದಿ, ಭಜಿಸುತ್ತಿರಲು ಬಕುತ ಜನರ ಕಾರ್ಯದಾನಿಧಿ. ಬುದ್ಧಿಬಲ ಯಶೋಧೈರ್ಯ ಒಂದುಗೂಡಲು, ಸಂಧ್ಯಾ ಕಾಲದಲ್ಲಿ ಕುಳಿತು ಪಠನ ಮಾಡಲು. ವಾಲ್ಮೀಕಿ ಮುನಿಯ ಅಂತರಾತ್ಮ ರಾಮಚರಿತೆಯು, ಸಂತತದಿ ಪಡಿಸುವಗೆ ಮೋಕ್ಷ ಪ್ರಾಪ್ತಿಯು. ಹನುಮ ಕಥನದಿಂದ ಶನಿಯು ಶಾಂತನಾಗುವ, ಕಪಿಯ ಮನಕ್ಕೆ ನಿಶ್ಚಲ ಆತ್ಮ ಎಂದು ಸಾರುವ. ವಾಲ್ಮೀಕಿ ಮುನಿಯ ಅಂತರಾತ್ಮ ರಾಮಚರಿತೆಯು, ಸಂತತದಿ ಪಡಿಸುವಗೆ ಮೋಕ್ಷ ಪ್ರಾಪ್ತಿಯು. ಹನುಮ ಕಥನದಿಂದ ಶನಿಯು ಶಾಂತನಾಗುವ, ಕಪಿಯ ಮನಕ್ಕೆ ನಿಶ್ಚಲ ಆತ್ಮ ಎಂದು ಸಾರುವ. ಕೃಷ್ಣಾರ್ಪಣಮಸ್ತು.